ತಪಸ್ವಿ ಸ್ಕೂಲ್ ಒಳಗೆ ಇವತ್ತು ರಕ್ಷಾ ಬಂಧನ್ ಫೆಸ್ಟಿವಲ್ ಮಾಡತ್ತಿದ್ರೆ ತಪಸ್ವಿ ಮಸ್ತ್ ರೆಡಿಯಾಗಿ ಸ್ಕೂಲಿಗೆ ಹೊಂಟಿದ್ಲು. ಆಕಿನ ಸ್ಕೂಲಿಂದ ಬಿಟ್ಟು ಬಂದ್ವಿ ನಾವು. ಸಾಹಿತ್ಯನೂ ಜೊತೆಗೆ ಬಂದಿದ್ಲಿ ಇವತ್ತು. ಈ ಸಣ್ಣ ಮಕ್ಳಿಗೆ ಲಾಲಿಪಾಪ್ ಎದಕ್ ಕೊಡಿಸ್ತಾರ ಅಂತಂದ್ ಇವತ್ತು ಗೊತ್ತಾತಂಗ. ಸ್ವಲ್ಪ ಲಾಲಿಪಾಪ್ ತಿನ್ನುದನಾರ ಸ್ವಲ್ಪ ಇವ್ರ ಬಾಯಿ ಸುಮ್ಮನೆ ಇರ್ತೈತಿ ಅಂತಂದ್ ಕೊಡಿಸ್ತಾರ ಕಾಣ್ತೈತಿ. ಈಕಿ ನೋಡ್ರಿ ಅಷ್ಟ್ರಾಗುನು ಬಡ 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 ತಿಂದು ಮುಗ್ಸಾಕತ್ತಾಳ ಅದನ್ನ. ಎಷ್ಟ್ ಮಾತಾಡ್ತಾಳ ಅಂದ್ರ ಮುಂಚೆ ಅಂತೂ ಮಾತಾಡ್ತಾಳೋ ಇಲ್ಲೋ ಅಂತಂದ್ ಅನ್ಕೊಂಡ್ಬಿಟ್ಟಿದ್ವಿ ನಾವು ಸಣ್ಣಕ್ಕಿದ್ದಾಗ. ಈಗಂತೂ ವಟ 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 ಅನ್ನಕತ್ಲ ಅಂದ್ರ ರೇಡಿಯೋ ಬೆಳಗ್ಗೆಯಿಂದ ಸಾಯಂಕಾಲ ತನ ಒಟ್ಟ ಮುಗಿಯಂಗಿಲ್ಲ. ನನಗಂತೂ ಖರೆ ಹೇಳ್ಬೇಕಂತಂದ್ರ ನಮ್ಮ ಮಮ್ಮಿ ಮತ್ ನಮ್ಮ ಆಂಟಿ ನಮ್ ಚಿಕ್ಕಿ ಮೂರ್ ಮಂದಿ ಮಕ್ಕಳ ಹೆಂಗ್ ಹಡದ್ರು ಹೆಂಗ್ ಸಂಭಾಳ್ಸಿದ್ರು ಅನಿಸ್ತೈತಿ. ನನಗೆ ಇವ್ರಿಬ್ರು ಸಂಭಾಳ್ಸಕ್ ಆಗಂಗಿಲ್ಲ. ಎಸ್ಪೆಷಲಿ ಈಕಿ ಅಂತೂ ಯಪ್ಪ ನೋಡ್ರಿ ಈಕಿನ ಎಷ್ಟ್ ಸುಮ್ಮ ಕುಂತಾಳೀಗ. ಬಟ್ ಮುಂಜಾನೆ ನೋಡ್ಬೇಕಾಗಿತ್ತು ಹೆಂಗ್ ಜಗಳ ಮಾಡತ್ತಿದ್ಲ ಅವ್ರ ಅಕ್ಕನ್ ಜೋಡಿ ಅಂತಂದ್ರ ಡ್ರೆಸ್ ಸಂಬಂಧ. ಅಕ್ಕಿಗ್ ಬೇಕಂದಿದ್ ಇಕಿಗ್ ಬೇಕ, ಇಕಿಗ್ ಬೇಕಂದಿದ್ ಅಕ್ಕಿಗ್ ಬೇಕ. ಅದೆಲ್ಲ ಸಾಹಿತ್ಯ ಎದಕ್ ಜಗಳ ಮಾಡತ್ತಿದ್ದೀನಿ ನೀನು ಅಕ್ಕನ್ ಜೋಡಿ ಮುಂಜಾನೆ? ಇವ್ರದ್ದು ಏನೂ ಇರಂಗಿಲ್ರಿ ಇಬ್ಬರದು. ಬರೇ ಮಮ್ಮಿ ಅಕ್ಕಿನ್ ನೋಡಂತ ಇಕ್ಕಿ, ಮಮ್ಮಿ ಇಕ್ಕಿನ್ ನೋಡಂತ ಅಕ್ಕಿ. ಇಡೀ ದಿನ ಹಿಂಗ ಹೋಗ್ತೈತಿ ನೋಡ್ರಿ ನಮ್ದು. ಏನ್ ಹೇಳ್ತಿ ಎಲ್ಲಾರ್ಗು ಹಾಯ್ ಹೇಳ ಅಂತ ಇಷ್ಟೊತ್ತನ ಹೇಳಿದ್ನಲ್ಲ ಅವ್ರ ಅಕ್ಕ ಹೆಂಗ್ ಮಾಡಿರ್ತೇನೋ ಹಂಗ ಮಾಡ್ಬೇಕಂತಂದು ಈಕೀಗ ನೋಡ್ರಿ ಇಷ್ಟೊತ್ತನ ಜಗಳ ಮಾಡಿ ಜುಟ್ಟ ಹಾಕಿಸ್ಕೊಂಡ್ಲ ನನ್ ಕಡೆ. ಎಷ್ಟೆಲ್ಲ ಆಗ್ತದೆ ಸಾಹಿತ್ಯ? ನಿಮ್ ಮನ್ಯಾಗು ನಮ್ ಸಾಹಿತ್ಯ ಅನ್ಗತೆ ಉಡಾಳ ಹುಡುಗರು ಇದ್ವಂದ್ರ ಕಮೆಂಟ್ ಮಾಡ್ರಿ.